ಕಾರ್ಮಿಕರಲ್ಲಿ ಬಹಳಷ್ಟು ವರ್ಗದ ಕಾರ್ಮಿಕರಿದ್ದಾರೆ. ಅದರಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ನಮಗೆ ಕಂಡು ಬರ್ತಾರೆ. ಕಟ್ಟಡದ ಕೆಲಸ ಅಷ್ಟು ಸುಲಭ ಅಲ್ಲ. ಕಟ್ಟಡ ಕೆಲಸದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೂಡ ಕೆಲಸವನ್ನ ಮಾಡುವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರಥಮ ಹಂತದಲ್ಲಿ ಕೆಲಸ ಮಾಡುವವರು ಅಂತ ಹೇಳಿದ್ರೆ ಸೆಂಟ್ರಿಂಗ್ ಕೆಲಸ ಮಾಡುವವರು. ಸೆಂಟ್ರಿಂಗ್ ಇಲ್ಲದೆ ಇವತ್ತು ಯಾವುದೇ ಕಟ್ಟಡ ಕೂಡ ಪೂರ್ಣ ಆಗೋದಿಲ್ಲ. ಹಾಗಾಗಿ ಆ ಸೆಂಟ್ರಿಂಗ್ ಮಾಡುವಂತಹ ಕಷ್ಟದ ಕೆಲಸದಲ್ಲಿ ಕೆಲವೊಂದಿಷ್ಟು ಯುವಕರು ತೊಡಗಿಕೊಂಡಿರ್ತಾರೆ. ಅವರಿಗೆ ಎಷ್ಟರ ಮಟ್ಟಿಗೆ ಸರ್ಕಾರದ ಕೆಲವೊಂದಿಷ್ಟು ಸೌಲಭ್ಯಗಳು ತಲುಪಿದೆಯಾ ಇಲ್ವಾ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಒಂದು ಕಟ್ಟಡ ಕೆಲಸವನ್ನ ಮಾಡುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ಅವರ ಕಷ್ಟಗಳೇನು, ಅವರಿಗೆ ಯಾವುದೆಲ್ಲ ಸೌಲಭ್ಯಗಳು ತಲುಪಿದೆಯಾ ಇಲ್ವಾ ಅಂತ ಹೇಳಿ ಮಾತನಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಸೆಂಟ್ರಿಂಗ್ ಕೆಲಸದಲ್ಲೇ ನಿರತರಾಗಿರುವಂತಹ ಯುವಕರಿದ್ದಾರೆ. ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಎಷ್ಟು ವರ್ಷದಿಂದ ಕೆಲಸ ಮಾಡೋದು? ನಾ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ನಿಮ್ದು ಊರು ಇದೆ ಮೊದಲು ಇದೇ ಊರು. ನಿಮ್ಗೆ ಎಷ್ಟು ವರ್ಷ? ಈಗ ನನಗೆ 25 ಐತ್ರಿ. 25. ಈಗ ನೀವು ಈ ಕೆಲಸದೊಳಗೆ ಎಷ್ಟು ನೆಮ್ಮದಿಯಿಂದ ಅದೀರಿ? ಆರಾಮದೀವಿ. ಈಗ ಕಾರ್ಮಿಕ ಇಲಾಖೆ ವತಿಯಿಂದ ರೀ ಕಾರ್ಮಿಕ ಕಾರ್ಡ್ ಅನ್ನ ಮಾಡುವಂತ ಯೋಜನೆಗಳು ಬಂದಾವ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ? ಅಷ್ಟೇ ನಮಗೂ ಹೆಚ್ಚು ಗೊತ್ತಿಲ್ರಿ. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ವಿ. ಏನಾರ ಅದರಿಂದ ಪ್ರಯೋಜನಗಳು ಅದ ಲಾಕ್ಡೌನ್ಯಾಗ ಬಂದಿದ್ವು ರೀ. ಲಾಕ್ಡೌನ್ದಾಗ ರೊಕ್ಕ ಬಂದಿದ್ವು ರೀ. ಕಿಟ್ನು ಬಂದವ್ರಿ. ಏನೇನು ಕಿಟ್ ಬಂದಿತ್ತು? ಅವು ಸೆಂಟ್ರಿಂಗ್ ಕಿಟ್ ರೀ, ಹ್ಯಾಮರ, ಸ್ಪಾನ ಅವು ಬಂದಿದ್ವು. ಈಗ ರೀಸೆಂಟ್ ಆಗಿ ಯಾವುದೋ ಏನು ಕಿಟ್ ಕೊಟ್ಟಿಲ್ಲ. ಈಗ ಯಾವ ರೀಸೆಂಟ್ ಆಗಿ ಬಂದಿಲ್ಲ. ಈಗ ಏನಂತ ಹೇಳಿದ್ರೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರೆ ನೀವು ಕಟ್ಟಡ ಕಾರ್ಮಿಕರ ಅಂಡರ್ ಒಳಗ ನೀವು ಬರ್ತೀರಿ. ಕಟ್ಟಡ ಕಾರ್ಮಿಕರೊಳಗ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಯೋಜನೆಗಳದಾವ. ಅದ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ, ಅದ್ರ ಬೇರೆ ಮಾಹಿತಿ ಗೊತ್ತಿಲ್ಲ. ಈಗ ಕಟ್ಟಡ ಕಾರ್ಮಿಕರೊಳಗ ನೀವು ಸೆಂಟ್ರಿಂಗ್ ಕೆಲಸ ಮಾಡೋರು ಅಂತ ಹೇಳಿದ್ರೆ ಸೆಂಟ್ರಿಂಗ್ ಕೆಲಸ ಮಾಡೋದ್ನಾಗ ಬಹಳಷ್ಟು ಕೆಲವೊಂದಿಷ್ಟು ಏನಂದ್ರೆ ಅಪಾಯಗಳು ಆಗ್ತಾವ ನಿಮ್ಗೆ. ಅಥವಾ ಈಗ ಮೇಲೆ ನಿಂತು ಕೆಲಸ ಮಾಡ್ತಿರ್ತೀರಿ, ಬೀಳ್ತೀರಿ. ಈಗ ನೀವು ಯುವಕರಾಗಿರೋದ್ರಿಂದ ನಿಮ್ಗೆ ಬಹಳಷ್ಟು ಪ್ರಯೋಜನಗಳು ಇದ್ರಲ್ಲದ. 25 ವರ್ಷ ಅಂತ ಹೇಳಿದ್ರೆ ಇದು ನೀವು 60 ವರ್ಷದ ನಂತರ ಏನಂತ ಹೇಳಿದ್ರೆ ಈ ಒಂದು ಕಾರ್ಡ್ ಇದ್ರೆ ನಿಮ್ಗೆ ಪಿಂಚಣಿ ಬರುತ್ತೆ. ಅವಾಗ ಅಂದ್ರೆ ಪೆನ್ಷನ್ ಬರುವಂತ ಕೆಲಸ ಆಗುತ್ತೆ. ಆಮೇಲೆ ನಿಮ್ಗೆ ಕುಟುಂಬಕ್ಕೆ ಏನಾದ್ರೂ ಒಂದ್ ವೇಳೆ ನಿಮ್ಗೆ ಸಮಸ್ಯೆ ಆಗಿ ಏನೋ ಡೆತ್ ಆಗಿ ಇನ್ ಕೇಸ್ ಡೆತ್ ಆದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ನಿಮ್ಮನ್ನ ನಂಬಿದಂತ ಏನಾದ್ರು ಮದ್ವೆ ಆದ್ರೆ ಮದ್ವೆ ಆಗೈತಿ ನಿಮ್ಗೆ? ಮದ್ವೆ ಆಗೈತ್ರಿ. ಈಗ ಮದ್ವಿಗೂ ನಿಮ್ಗೆ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಅಮೌಂಟ್ ಕೊಡ್ತಾರೆ. ಇದ್ರೊಳಗೆ ಮದ್ವೆ ಆಗುವಾಗೂ ಮದ್ವೆಗೂ ಕೂಡ ಸಹಾಯಧನವನ್ನ ಇದಕ್ಕೆ ನಿಮ್ಗೆ ನೀಡ್ತಾರ. ಅದ್ರದ್ದು ನೀವು ಪ್ರಯೋಜನ ಪಡ್ಕೊಂಡಿಲ್ಲ, ಪಡ್ಕೋಬೇಕು. ಓಕೆ, ತೊಂದರೆ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಇದ್ರೆ ಸಾಕಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಏನಾದ್ರು ಯಾರಾದ್ರೂ ಹೇಳ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ. ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಕೆಲಸ ಮಾಡ್ತಾರೆ? ನಮ್ಮ ಫ್ಯಾಮಿಲಿ ಒಳಗೆ ಸೆಂಟ್ರಿಂಗ್ ಗೊಂಡಿರಿ ಅವರಿ ಹೆಚ್ಚಾಗಿ ನಿಮ್ದು ಕಾರ್ಮಿಕ. ಓಕೆ, ಅವ್ರಿಗೆ ಏನಾದ್ರು ನೆಕ್ಸ್ಟ್ ಏನಾದ್ರು ಮದುವೆ ಆಗ್ಬೇಕಾದ್ರೆ ಇದನ್ನೊಂದು ಮಾಹಿತಿ ಇರ್ಬೇಕು. ಮದುವೆಗೂ ಕೂಡ ಅವರು ಹಣವನ್ನ ಕೊಡ್ತಾರೆ ಕಾರ್ಮಿಕ ಇಲಾಖೆ ವತಿಯಿಂದ. ಆಮೇಲೆ ನಿಮ್ಗೆ ಏನಾದ್ರು ಈಗ ಅವಾಗೂ ಅಂತ ಹೇಳಿದ್ರೆ ಹೆರಿಗೆ ಸೌಲಭ್ಯ ಅಂತ ಹೇಳಿ ನಿಮ್ಮ ಅಂದ್ರೆ ಹೆಂಡತಿಯವರಿಗೂ ಕೂಡ ಏನಂದ್ರೆ ಹೆರಿಗೆ ಆಗುವಂತ ಸಂದರ್ಭದಲ್ಲಿ ಸಹಾಯಧನವನ್ನು ಕೂಡ ಇದರಲ್ಲಿ ನೀಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳು ಎಷ್ಟು ಜನ? 2 ಮಕ್ಕಳು. ಏನ್ ಮಾಡ್ತಾರೆ ಈಗ ಅವರು? ಸಣ್ಣದವ್ರಿ. ಸಣ್ಣದವ್. ಅವ್ರಿಗೂ ನಿಮ್ಗೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಅವ್ರ ಶಾಲೆ ಕಲಿ ಹೊತ್ತಿನೊಳಗ ಶಾಲೆಗೆ ಹೋಗೋ ಹೊತ್ತಿನಾಗ ಸ್ಕಾಲರ್ಶಿಪ್ ಕೊಡುವಂತ ಯೋಜನೆಗಳು ಇದ್ರೊಳಗದಾವು. ಮುಂದೆ ಅದು ನಿಮ್ಗೆ ಗೊತ್ತಿರಲಿ. ನೀವು ಏನಾದ್ರೂ ಮಾಡಿಸ್ಕೊರಿ. ಈ ಕಾರ್ಮಿಕ ಕಾರ್ಡ್ ಅನ್ನು ತಗೊಂಡು ಹೋಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ನೀವು ಭೇಟಿ ಆದ್ರೆ ಅರ್ಜಿ ಕೊಟ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಿದ್ರೆ ಸ್ಕಾಲರ್ಶಿಪ್ ನಿಮ್ಮ ಮಕ್ಕಳಿಗೆ ಸಿಗ್ತಾವ. ಅದನ್ನು ಒಂದು ನಿಮ್ಗೆ ಮಾಹಿತಿ ಇರಲಿ. ಆಮೇಲೆ ಏನಾದ್ರೂ ವೈದ್ಯಕೀಯ ಸಹಾಯಧನ ಏನಂದ್ರೆ ನೋಂದಾಯಿತ ಫಲಾನುಭವಿ ಅಥವಾ ಅವರ ಅವಲಂಬಿತರಿಗೆ, ಈಗ ನಿಮ್ಗಾಗಿರ್ಬೋದು, ನಿಮ್ಮ ಮನೆಯೊಳಗಿರ್ತಕ್ಕಂಥ ಹೆಂಡತಿ ಮಕ್ಕಳಿಗಾಗಿರ್ಬೋದು, ಏನಾದ್ರೂ ಸಮಸ್ಯೆ ಆದ್ರೆ ಅವ್ರಿಗೂ ಕೂಡ ಹಾಸ್ಪಿಟ್ಲ್ಗೆ ಹೋದಾಗ ನಿಮ್ಗೆ ಏನಾದ್ರೂ ಖರ್ಚುಗಳಿದ್ರೆ ಅದನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ಮಾಹಿತಿ ನಿಮ್ಗೆ ಇರಲಿ. ನಿಮ್ಮ ಸಂಬಂಧಪಟ್ಟವ್ರಿಗೆ ನಿಮ್ಗೆ ಗುರ್ತಿರೋವರೆಗೂ ಕೂಡ ಇದನ್ನ ಹೇಳುವಂತ ಪ್ರಯತ್ನ ಮಾಡಿ. ಹೇಗನ್ಸುತ್ತೆ ಈ ಯೋಜನೆಯ ಬಗ್ಗೆ ನಿಮ್ಗೆ? ಚಲೋ ಅದಾರ ಯೋಜನೆ. ಈಗ ಮಾಡಿ ಚಲೋ ಅದಾರ ಯೋಜನೆ. ಇದುವರೆಗೂ ನಿಮ್ಗೆ ಗೊತ್ತಿರಲಿಲ್ರಿ, ಈಗ ಗೊತ್ತೌತ್ರಿ. ಇದನ್ನೊಂದು ನಿಮ್ಗೆ ಯಾವತ್ತೂ ಗಮನದೊಳಗಿರ್ಲಿ. ಯಾವತ್ತೂ ನಿಮ್ಗೆ ಸಂಬಂಧಪಟ್ಟ ನಿಮ್ ಗೆಳೆಯರು ಸೆಂಟ್ರಿಂಗ್ ಮಾಡ್ತಿರ್ತಾರ, ಅವ್ರಿಗೂ ಹೇಳ್ರಿ ಇದನ್ನೆಲ್ಲ. ಇದು ಏನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಏನು ಹೊಸದಾಗಿ ಕಾರ್ಮಿಕ ಇಲಾಖೆಯ ಸಚಿವರದಲ್ಲ ಸಂತೋಷ್ ಲಾಡ ಅವರು ಈ ಒಂದು ಎಲ್ಲಾ ಒಂದು ಯೋಜನೆಗಳು ಇಷ್ಟೆಲ್ಲ ಜಾರಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ಜಾರಿಗೆ ತಂದಿದ್ದಾರೆ. ಇದನ್ನ ಮುಂದೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೀವು ಕೂಡ ಮಾಡ್ರಿ, ಇದನ್ನ ಖಂಡಿತ ಮಾಡ್ತೀವ್ರಿ. ನಿಮ್ಮ ಹೆಸರು? ಮೀರಾ ಸಾಬ್ರಿ. ಯಾವ ಊರು ನಿಮ್ದು? ರಾಮದುರ್. ಈಗ ನಿಮ್ಗೆ ಕಾರ್ಮಿಕ ಕಾರ್ಡಿನ ಬಗ್ಗೆ ಗೊತ್ತೈತಿ? ಮಾಡ್ಸಿವ್ರಿ. ಎಷ್ಟು ವರ್ಷ ಆಯ್ತು? ಮಾಡಿಸಿ ಒಂದು 2 ವರ್ಷ ಆತ್ರಿ. 2 ವರ್ಷ ಆಯ್ತು. ಈಗ ಏನಾದ್ರೂ ಈ ಕಾರ್ಮಿಕ ಕಾರ್ಡಿಂದ ಪ್ರಯೋಜನಗಳು ಪಡ್ಕೊಂಡಿರಿ? ಏನಿಲ್ರಿ. ಏನು ತಗೊಂಡಿರಿ? ಇಲ್ರಿ. ಇಲ್ಲ. ಎಸ್, ಈಗ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಉತ್ತಮವಾದಂತ ಉದಾಹರಣೆ ನೀವು. ಏನಂತ ಹೇಳಿದ್ರೆ ಈ ಕಾರ್ಮಿಕ ಕಾರ್ಡ್ ಒಳಗೆ ನೀವು ನಾಳೆ ಏನಾದ್ರೂ ಮದ್ವೆ ಆಗುವ ಸಂದರ್ಭದೊಳಗ ಸ್ವಲ್ಪ ಸಹಾಯಧನವನ್ನ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದನ್ನ ನೀವು ಪಡ್ಕೋರಿ. ನೆಕ್ಸ್ಟ್ ಮದ್ವೆ ಆದ ಬಳಿಕ ಮಕ್ಕಳಾದ್ರೆ ಅವ್ರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಅವ್ರಿಗೂ ನಿಮ್ಮ ಹೆಂಡತಿ ಅವರಿಗೆ ಹೆರಿಗೆ ಸೌಲಭ್ಯ ಸಿಗುತ್ತೆ. ಇವೆಲ್ಲ ನಿಮ್ಗೆ ಸೌಲಭ್ಯಗಳು ಬಹಳಷ್ಟು ಈಗ ಅವಕಾಶಗಳಿದೆ. ಈಗ ಎಷ್ಟು ವಯಸ್ಸು? 24. ಎಸ್, ಇದನ್ನೊಂದು ಕಾರ್ಮಿಕ ಕಾರ್ಡನ್ನ ಈಗ ನೀವು ಮಾಡಿಸ್ಕೊಂಡ್ರಿ. ಬಟ್ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಮದುವೆ ಆಗೋರದಿರಲ್ಲ, ಎಲ್ಲ ಈ ಸೌಲಭ್ಯಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ ತೊಂದರೆ ಆದ್ರೂ ಕೂಡ ನಿಮ್ಮ ಮನೆಯವರಿಗೆ ಸಂಬಂಧಪಟ್ಟವರಿಗೆ ಇದು ಸೌಲಭ್ಯಗಳು ಸಿಗ್ತಾ. ಇದೊಂದು ಪ್ರಯೋಜನ ಪಡ್ಕೋತೀರಿ. ಈ ಕಾರ್ಡಿನ ಬಗ್ಗೆ ಗೊತ್ತಿತ್ತು ನಿಮ್ಗೆ?
ಇದ್ರ ಗೊತ್ತಿದ್ರಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಚಲೋ ಐತ್ರಿ, ಚಲೋ ಐತಿ. ಚಲೋ ಮಾಡ್ಯಾರ ಇದು. ಈಗ ಸರ್ಕಾರಕ್ಕೆ ಈ ಒಂದಿಷ್ಟು ಯೋಜನೆಗಳು ಜಾರಿಗೆ ತಂದಾರೆ. ಇಷ್ಟೆಲ್ಲ ಅಲ್ಲ, ಬರೀ ಮದುವೆ ಅಷ್ಟೇ ಅಲ್ಲ, ಹೆರಿಗೆ ಸೌಲಭ್ಯ ಅಷ್ಟೇ ಅಲ್ಲ, ಸ್ಕಾಲರ್ಶಿಪ್ ಅಷ್ಟೇ ಅಲ್ಲ, ಇದ್ರೊಳಗೆ ಬೇರೆ ಬೇರೆ ಎಲ್ಲ ಅದ. ವೈದ್ಯಕೀಯ ಸೌಲಭ್ಯಗಳು, ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ಗಳು ಯಾವುದೇ ಬಹುತೇಕ ನೀವು ಯಾಕಂದ್ರೆ ಸೆಂಟ್ರಿಂಗ್ ಕೆಲಸ ಮಾಡುವಾಗ ಎಷ್ಟೋ ಕಷ್ಟ ಆಗುತ್ತೆ, ಏನೋ ಸಮಸ್ಯೆ ಆದ್ರೂ ಇದರಲ್ಲಿ ಬಹಳಷ್ಟು ಸೌಲಭ್ಯಗಳದ. ಇದನ್ನ ಪಡ್ಕೊಳ್ತೀರಿ. ಈ ಸರ್ಕಾರಕ್ಕೆ ಏನು ಹೇಳ್ತೀವಿ? ಚಲೋ ಐತ್ರಿ ಅದು. ಬಡಗು ಹಾಂ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಈ ಹಿಂದೆಯೂ ಕೂಡ ಆಗಿರಬಹುದು ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಕೆಲವರಿಗೆ ಕಾರ್ಮಿಕ ಕಾರ್ಡ್ ತಲುಪಿದೆ, ಕೆಲವರಿಗೆ ತಲುಪಿಲ್ಲ. ಕೆಲವು ಕಾರ್ಮಿಕ ಕಾರ್ಡ್ ತಲುಪಿದವರಿಗೂ ಕೂಡ ಎಷ್ಟರ ಮಟ್ಟಿಗೆ ಪ್ರಯೋಜನ ಪಡ್ಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಒಂದು ರನ್ ಟಿವಿಯ ವತಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ನಾವು ಕಂಬಾರಿಕೆ ಮಾಡುವಂತಹ ಒಂದು ಕುಟುಂಬದ ಮನೆಗೆ ಬಂದಿದ್ದೀವಿ. ಅವರು ಏನೇನೆಲ್ಲ ಅವರು ಪ್ರಯೋಜನ ತಗೊಂಡಿದ್ದಾರಾ ಇಲ್ವಾ ಅಂತ ಹೇಳಿ ಕೇಳೋಣ. ನಮಸ್ಕಾರ ರೀ ಮೇಡಮ್, ನೀವು ಎಷ್ಟು ವರ್ಷ ಆಯ್ತು ಉದ್ಯೋಗ ಮಾಡಕತ್ರಿ? 50 ವರ್ಷ ಆತ್ರಿ ಸರ್. ಈಗ ನೀವು ಕಾರ್ಮಿಕ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡಿದ್ದೀರಿ? ಮಾಡಿಸ್ಕೊಂಡಿದ್ದೀವಿ ಸರ್. ಅದ್ರೊಳಗೆ ಏನಾದ್ರು ಸೌಲಭ್ಯಗಳು ಇದುವರೆಗೂ ತಲುಪಿವೆ? ಯಾವ ಅರ್ಜಿ ಹಾಕಿವ್ರಿ ಸರ್, ಯಾವ ಬಂದೇ ಇಲ್ರಿ. ಕಾರ್ಮಿಕ ಕಾರ್ಡ್ ಮಾಡಿ ಎಷ್ಟು ದಿನ ಆಯ್ತು? ನಾವು ಇವಾಗ ಮಾಡಿ 2 ವರ್ಷ ಆಯ್ತ್ರಿ ಸರ್. ಏನು ಅಸಂಘಟಿತ ವಲಯದವರೆಗೂ ಕೂಡ ಒಂದಿಷ್ಟು ತಲುಪಿಸುವಂತ ಕೆಲಸ ಮಾಡಾಕತ್ತಾರೆ. ಈಗ ನಿಮಗೆ ಕಾರ್ಮಿಕ ಕಾರ್ಡ್ ಒಳಗೆ ಏನೆಲ್ಲ ಸೌಲಭ್ಯಗಳು ಇರ್ತಾವ ಅಂತ ಹೇಳಿದ್ರೆ, ಈ ಪಿಂಚಣಿ ಸೌಲಭ್ಯಗಳೆಲ್ಲ ನಿಮ್ಗೆ ಸಿಗುತ್ತೆ. ಈಗ ಯಾರ ಹೆಸರಲ್ಲಿ ಐತ್ರಿ? ನಮ್ಮ ಮನೆಯವ್ರ ಹೆಸರಲ್ಲಿ ಐತ್ರಿ. ಈಗ ಪಿಂಚಣಿ ಸೌಲಭ್ಯ ಅಂತೇಳಿ ಮಾಡ್ತಾರೆ. ಅಂದ್ರೆ ಈಗ 18 ರಿಂದ 60 ವರ್ಷದೊಳಗೆ ಇರೋ ಈ ಕಾರ್ಡ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ ನಂತರ 60 ವರ್ಷದ ನಂತರ ಏನಂದ್ರ ಅವರಿಗೆ ಕೆಲವೊಂದಿಷ್ಟು ಸಹಾಯಧನ ಅಥವಾ ಪಿಂಚಣಿ ಅಂತ ಹೇಳಿ ಅವರಿಗೆ ತಿಂಗಳು ಬರ್ತಾ ಹೋಗುತ್ತಾ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಆತಂದ್ರ ಅವ್ರನ್ನ ಯಾರು ಅವಲಂಬಿಸಿರ್ತಾರಲ್ಲ, ಅವರ ಹೆಂಡತಿ ಮಕ್ಕಳು, ಅವರಿಗೆ ಆ ಪಿಂಚಣಿ ಸೌಲಭ್ಯ ಬರುವಂತ ಪ್ರಯತ್ನಗಳು ಇದರಲ್ಲಿ ಆಗತ್ತಾ. ಇನ್ನೊಂದು ಮೇಡಮ್, ಈಗ ಹೆರಿಗೆ ಸೌಲಭ್ಯ ನಿಮ್ಗೆ ಎಷ್ಟು ಜನ? ನಂಗೆ 4 ಜನ ರೀ ಸರ್. ಈಗ ಅವ್ರು ಹೆರಿಗೆ ಆಗುವಾಗ ಏನಾದ್ರೂ ಇದು ಬಳಸ್ಕೊಂಡಿದ್ರಿ? ಏನೂ ಬಳಸ್ಕೊಂಡಿರಿ. ಏನು ಸಿಗ್ಲಿಲ್ಲ? ಏನೂ ಸಿಕ್ಕಿಲ್ಲ. ಯಾವ ವೈದ್ಯಕೀಯನೂ ಸಿಕ್ಕಿಲ್ಲ. ಈಗ ನೀವು ಸಂಬಂಧಪಟ್ಟಂತ ಏನಂತ ಹೇಳಿದ್ರಿ, ಆಸ್ಪತ್ರೆ ಒಳಗೆ ಏನಾದ್ರು ಹೆರಿಗೆ ಆದ್ರ ಅವರಿಗೆ ನಮ್ಮಲ್ಲಿ ಕಾರ್ಮಿಕ ಕಾರ್ಡ್ ಐತಿ, ನಮ್ಗೆ ಏನಾದ್ರೂ ಇಂಥ ಸೌಲಭ್ಯಗಳು ಬೇಕು ಅಂತ ಹೇಳಿ ನೀವು ಅವ್ರಿಗೆ ತಿಳಿಸಬಹುದು. ಈಗಂತೂ ಆಗಿದೆ. ಇನ್ನ ನಿಮ್ಗೆ ಯಾರಾದ್ರೂ ಸಂಬಂಧಪಟ್ಟವ್ರು ಇದ್ರ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗಾರ ಹೇಳ್ಬೋದು ನೀವು ಮುಂದೆ ಈ ರೀತಿ. ಕೆಲವೊಂದಿಷ್ಟು ಏನಂದ್ರೆ ನೋಂದಾಯಿತ ಫಲಾನುಭವಿಗಳಿಗೆ ನಿಮ್ಗೆ ಏನ್ ಕೆಲಸ ಮಾಡ್ತಿರಲ್ಲ, ಕೆಲಸ ಮಾಡೋಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಟೂಲ್ ಕಿಟ್ ನಿಮ್ಗೆ ಸಿಗ್ತಾವೆ. ಆಮೇಲೆ ನಿಮ್ಗೆ ಶೈಕ್ಷಣಿಕ ಸಹಾಯಧನ, ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವ ಪ್ರಯತ್ನ ಮಾಡ್ತೀವಿ. ಇದು ಏನಂತ ಹೇಳಿದ್ರೆ, ಕಾರ್ಮಿಕ ಕಾರ್ಡ್ ಅನ್ನು ಹೊಂದಿದ್ರು ಕೂಡ ಇವರಿಗೆ ಯಾವುದೇ ಸರ್ಕಾರದ ನೆರವು ಅಥವಾ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ನೆರವುಗಳು ಇವರಿಗೆ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಆದಷ್ಟು ಬೇಗ ಏನಂತ ಹೇಳಿದ್ರೆ ಅವರು ಕೂಡ ಸರ್ಕಾರಿ ಅಧಿಕಾರಿಗಳಾಗಿರಬಹುದು, ಈ ಕಾರ್ಮಿಕ ಕಾರ್ಡನ್ನು ಹೊಂದಿರುವವರಿಗೆ ಪ್ರಯೋಜನಗಳನ್ನು ತಲುಪಿಸುವಂತ ಕೆಲಸವನ್ನು ಮಾಡಬೇಕಾಗತ್ತೆ. ಖಂಡಿತ ಈ ಯೋಜನೆಯ ಅಥವಾ ಈ ಸುದ್ದಿಯ ಮೂಲಕ ನಾವು ಕೂಡ ಕೇಳ್ಕೊಳ್ತೀವಿ ಅವ್ರ ಹತ್ರ. ಆಮೇಲೆ ಇವರಿಗೆ ನಿಮ್ಗೆ ಮದುವೆ ಸಹಾಯಧನ ಕೂಡ ಈ ಒಂದು ಕಾರ್ಮಿಕ ಕಾರ್ಡಲ್ಲಿ ಸೇರುತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಏನಂದ್ರೆ ಬರೀ ಕಾರ್ಮಿಕ ಕಾರ್ಡನ್ನು ನೀವು ಇಟ್ಕೊಂಡು ಮನೇಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಕಾರ್ಮಿಕ ಇಲಾಖೆಯ ಸಚಿವರಂತ ಸಂತೋಷ್ ಲಾಡ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇದುವರೆಗೂ ಕಾರ್ಮಿಕ ಇಲಾಖೆಯಲ್ಲಿ ಆದಂತ ವೈಫಲ್ಯಗಳನ್ನ ಏನು ಆಗಿಲ್ಲ ಅಲ್ಲ, ಅದನ್ನ ಮಾಡಬೇಕು ಅಂತ ಹೇಳಿ ಅವರೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಳ್ಳೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಕಾರ್ಮಿಕರಿಗೆ ಇನ್ ಮುಂದೆ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದನ್ನೊಂದು ಮಾಡುವ ಪ್ರಯತ್ನವನ್ನ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಕೊರತೆ ಆಗೋದಿಲ್ಲ, ಇಂಥವೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ನೀವು ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಆಗಾಗ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿ. ಈ ಸಂತೋಷ್ ಲಾಡ್ ಅವರು ಅಂತ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದಕ್ಕೆ ಏನ್ ಅನ್ಸುತ್ತೆ? ತುಂಬಾ ಒಳ್ಳೇದನ್ನ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ. 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.